ಇನ್ನು ಮುಂಜಾನೆ 5 ಗಂಟೆಗೇನೆ ಈಗ SIT ಕಚೇರಿಗೆ ಸುಜಾತಾ ಭಟ್ ಅವರು ಬಂದು ಕೂತಿದ್ದಾರೆ. ಬೆಳಗ್ಗೆನೆ 5 ಗಂಟೆಗೆ ಬಂದ್ಬಿಟ್ಟಿದ್ದಾರೆ. ಕಳೆದ 4 ಗಂಟೆಯಿಂದನೂ ಕಚೇರಿಯಲ್ಲೇ ಕೂತ್ಕೊಂಡು ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಬೆಂಗಳೂರಿಂದ ಕಾರಲ್ಲಿ ಆಗಮಿಸಿರುವಂತಹ ಸುಜಾತಾ ಭಟ್ ರಾತ್ರಿ ಇಡೀ ಟ್ರಾವೆಲ್ ಮಾಡಿ ಇವತ್ತು ಬೆಳಗ್ಗಿನ ಜಾವ 5 ಗಂಟೆಗೆ ಬಂದು ಕೂತಿದ್ದಾರೆ. ಯಾಕೆಂದ್ರೆ ಅನನ್ಯ ಭಟ್ ಕೇಸ್ ಸಂಬಂಧಪಟ್ಟಂತೆ ವಿಚಾರಣೆಗೆ ಅಂತೇಳಿ ಕರೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಬಂದಿದ್ದಾರೆ. ವಿಚಾರಣೆಗೆ ಬನ್ನಿ ಅಂತೇಳಿ ಸುಜಾತಾ ಅವರಿಗೆ SIT ನೋಟಿಸ್ ಕೊಟ್ಟಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಂದಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಅಶೋಕ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಅಶೋಕ್, ಈಗಾಗಲೇ ಸುಜಾತಾ ಭಟ್ ಅವರು ಬೆಳಗ್ಗೆ ಬಂದು ಕೂತಿದ್ದಾರೆ ಅನ್ನುವಂಥದ್ದು, ಬಟ್ ಅಧಿಕಾರಿಗಳು ಬಂದಿದ್ದಾರಾ ಈಗ ಕಚೇರಿಗೆ? ವಿಚಾರಣೆ ಆರಂಭವಾಗಿದೆಯಾ ಅಥವಾ ಅವ್ರು ಬಂದಂಥ ಸಂದರ್ಭದಲ್ಲಿ ಏನಾದರೂ ಹೇಳಿದ್ರ? ಸುಜಾತಾ ಭಟ್ ಅವರು ಏನಾದರೂ ಮಾತಾಡಿದಾರಾ ಇದುವರೆಗೂ? ಏನು ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಸದ್ಯಕ್ಕೀಗ? ಹೌದು ರೆಹಮಾನ್, ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತೇಳಿ ಅವರ ತಾಯಿ ಸುಜಾತಾ ಭಟ್ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಅಂದರೆ ಅವರ ಆಸ್ತಿಯನ್ನು ಹುಡ್ಕೊಡ್ಬೇಕು ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ SIT ಹಸ್ತಾಂತರ ಆಗಿದ್ದು SIT ಅಧಿಕಾರಿಗಳು ವಿಚಾರಣೆ ಹಾಜರಾಗಬೇಕು ಅಂತೇಳಿ 23ಕ್ಕೆ ನೋಟಿಸನ್ನು ನೀಡಿದರು. ಆದರೆ ಅವರು ಅನಾರೋಗ್ಯದ ನೆಪವೊಡ್ಡಿ 29ಕ್ಕೆ ಬರ್ತೇನೆ ಅಂತ ಹೇಳಿದರು. ಆದರೆ ಇವತ್ತು ಏಕಾಏಕಿಯಾಗಿ ಬೆಳಗ್ಗೆ ಮುಂಜಾನೆ 5 ಗಂಟೆ ಸುಮಾರಿಗೆ ಬೆಳ್ತಂಗಡಿಯಲ್ಲಿರ್ತಕ್ಕಂಥ SIT ಕಚೇರಿಗೆ ಬಂದಿರುವಂಥದ್ದು. ಬೆಂಗಳೂರಿನಿಂದ ನೇರವಾಗಿ ಹೊರಟು ಅವರು SIT ಕಚೇರಿಗೆ ಬಂದಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಕೂಡ SIT ಕಚೇರಿಯಲ್ಲೇ ಇದ್ದಾರೆ. ಇವತ್ತು ವಿಚಾರಣೆಯನ್ನು ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು 2003ರಲ್ಲಿ ಅವರ ಮಗಳು ಧರ್ಮಸ್ಥಳಕ್ಕೆ ಅಂತ ಬಂದವರು ಮಿಸ್ಸಿಂಗ್ ಆಗಿದ್ರು. ಅದಾದ ಬಳಿಕ ಎಲ್ಲಿಯೂ ಕೂಡ ಸಿಕ್ಕಿರಲಿಲ್ಲ ಎನ್ನುವಂಥದ್ದು ಹೇಳಿದ್ರು. ಅದಾದ ಬಳಿಕ ಆಕೆಯ ಮಗಳು ನಾಪತ್ತೆ ಆಗಿದ್ದಾಳೆ ಎಂಬುದಕ್ಕೆ ದಾಖಲೆಯನ್ನು ಕೊಡಿ ಅಂತ ಹೇಳಿದಾಗ ವಸಂತಿ ಎನ್ನುವಂಥ ಒಂದು ಬೇರೊಬ್ಬ ಮಹಿಳೆಯ ಫೋಟೋವನ್ನು ರಿಲೀಸ್ ಮಾಡಿದ್ರು. ಅದು ಕೂಡ ಸುಳ್ಳು ಅಂತ ಗೊತ್ತಾದ ಮೇಲೆ ಅವರ ಹೇಳಿಕೆಯಲ್ಲಿ ಉಲ್ಟಾ ಹೊಡೆದಿದ್ರು. ನನಗೆ ಅನನ್ಯ ಭಟ್ ಎನ್ನುವಂತಹ ಮಗಳೇ ಇರಲಿಲ್ಲ, ನಾನು ಹೋರಾಟಗಾರರ ಒತ್ತಾಯಕ್ಕಾಗಿ ಈ ಒಂದು ಕಥೆಯನ್ನು ಸೃಷ್ಟಿಸಿದ್ದೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ಮತ್ತೆ ತಮ್ಮ ಹೇಳಿಕೆಯಲ್ಲಿ ಉಲ್ಟಾ ಹೊಡೆದ್ರು. ಇಲ್ಲ, ಅನನ್ಯ ಭಟ್ ಎನ್ನುವಂಥ ಮಗಳು ಇರೋದು ಹೌದು, ನಾನು SIT ತನಿಖೆಗೆ ಹಾಜರಾಗ್ತೇನೆ, ಅಲ್ಲಿ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತೇನೆ. ಸೊ ಎಲ್ಲ ಹೇಳಿಕೆಗಳು, ಅವರ ಹೇಳಿಕೆಗಳೇ ಒಂದು ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಯನ್ನು ನೀಡ್ತಾ ಇದ್ರು. ಸೊ SIT ಅಧಿಕಾರಿಗಳು ಕೂಡ ಸಾಕಷ್ಟು ಗೊಂದಲಕ್ಕೀಡಾಗಿದ್ರು. ಹೀಗಾಗಿ ಅವರನ್ನು ಖುದ್ದು ವಿಚಾರಣೆಗೆ ಬರಬೇಕು ಅಂತೇಳಿ ಅವರಿಗೆ ನೋಟಿಸ್ ಅನ್ನು ನೀಡಿದ್ರು. ಹೀಗಾಗಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಸುಜಾತಾ ಭಟ್ನ ಹಿನ್ನೆಲೆಯ ಒಂದಿಷ್ಟು ದಾಖಲೆಗಳನ್ನು, ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. 1985ರಿಂದ 2025ರವರೆಗೆ ಸುಮಾರು 45 ವರ್ಷಗಳ ಕಾಲ ಸುಜಾತಾ ಭಟ್ರ ಹಿಸ್ಟ್ರಿ ಏನಿದೆ ಅದನ್ನು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಸುಜಾತಾ ಭಟ್ ಅವರು ಉಡುಪಿಯಲ್ಲಿ ಇರ್ತಾರೆ, ಅದಾದ ಬಳಿಕ ಬೆಂಗಳೂರು ಹೋಗ್ತಾರೆ, ಶಿವಮೊಗ್ಗ ಹೋಗ್ತಾರೆ, ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿರುವಂಥದ್ದು. ಸೊ ಈವರೆಗೂ ಯಾರ್ಯಾರನ್ನು ಮದುವೆ ಆಗಿದ್ದಾರೆ, ಅವರ ಮಕ್ಕಳು ಯಾರ್ಯಾರು, ಅವರು ಹೋಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಹೋಗಿದ್ದಾರೆ, ಸೊ ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ SIT ಅಧಿಕಾರಿಗಳು ಒಂದು ಹಂತದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಅವ್ರ ಜೊತೆ ಇದ್ರು ಅಂತ ಹೇಳ್ತಿದ್ರು. ಸೊ ಅಲ್ಲಿ ಪ್ರಭಾಕರ್ ಜೊತೆ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ರು. ಸೊ ಅಲ್ಲಿಗೆ ಹೋಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು. ಅದಾದ ಬಳಿಕ ಬೆಂಗಳೂರಿನಲ್ಲಿ ಅಲ್ಲಿಯೂ ಕೂಡ ಇದ್ರು. ಸೊ ಅಲ್ಲಿಯ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಸಂಬಂಧಪಟ್ಟಂತೆ ಅವರು ಮಣಿಪಾಲದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೀತಿದ್ರು ಅಂತ ಹೇಳ್ತಿದ್ರು. ಸೊ ಅಲ್ಲಿಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಪಡ್ತಾ ಇದ್ದಾರೆ.